ಓಕೆ ಫ್ರೆಂಡ್ಸ್, ನಿಮಗೆ ನೋಡಲಿಕ್ಕೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಸೊ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ. ಹಾಯ್ ಸ್ನೇಹಿತರೆ, ನೀವು ನೋಡೋಕೆ ಕುಂತೂರಿ ಟೆಕ್ ಲೈಫ್ ಆ್ಯಂಡ್ ಡಾಟ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ನಾನು ನಿಮ್ಮ ಮಂಜುನಾಥ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಒಂದು ಮೊಬೈಲ್ ಈ ಒಂದು ಮೊಬೈಲ್ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಮೊಬೈಲ್ ಬಂದುಬಿಟ್ಟು ರೆಡ್ಮಿ 10 ಈ ಒಂದು ಮಾಡೆಲ್ ನೇಮು. ಸೊ ಈ ಒಂದು ಮೊಬೈಲಲ್ಲಿ ಏನೆಲ್ಲ ಫ್ಯೂಚರ್ಗಳಿದ್ದಾವೆ, ಸೊ ಏನೆಲ್ಲ ಬಾಕ್ಸಲ್ಲಿ. ಸೊ ಈ ಒಂದು ಮೊಬೈಲ್ ಈ ಒಂದು ಪರ್ಚೇಸ್ಗೆ ಈ ಒಂದು ಪರ್ಚೇಸ್ ರೇಟಿಗೆ ಈ ಮೊಬೈಲ್ ತೊಗೊಂಡ್ರೆ ನಿಮಗೆ ಕರೆಕ್ಟ್ ಹೊಂದೋದು ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆದಷ್ಟು ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ಯಾರನ್ನೆಲ್ಲ ನೋಡೋಕೆ ಹೋಗ್ತಾರೆ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ಮೊಬೈಲ್ ನೇಮ್ ಬಂದುಬಿಟ್ಟು ರೆಡ್ಮಿ 10A. ಸೇಮ್ ಇದೇ ರೀತಿ ಆಲ್ರೆಡಿ ಈ ಮೊಬೈಲ್ ಒಂದು ಸೀರೀಸಲ್ಲಿ ಲಾಂಚ್ ಆಗಿತ್ತು, ರೆಡ್ಮಿ 10A ಅಂತ. ಸೊ ಅದು ಓಲ್ಡ್ ಮೊಬೈಲ್. ಸೊ ಇದು ರೀಸೆಂಟಾಗಿ ಸ್ವಲ್ಪ ಫ್ಯೂಚರ್ಗಳನ್ನು ಚೇಂಜ್ ಮಾಡಿ, ಸ್ವಲ್ಪ ಎಕ್ಸ್ಟ್ರಾ ಫ್ಯೂಚರನ್ನು ಹಾಕಿ ರೆಡ್ಮಿ 10A ಅಂತ ಸೊ ಒಂದು ರೀಬ್ರ್ಯಾಂಡಿಂಗ್ ಮಾಡಿ ಈ ಒಂದು ಮೊಬೈಲನ್ನು ಬಿಟ್ಟಿದ್ದಾರೆ. ಸೊ ಇದರ ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ ಬಾಕ್ಸನ್ನು ನೋಡೋದಾದ್ರೆ ಈ ರೀತಿ ಸಿಗುತ್ತೆ ಫ್ರಂಟ್ ಬಾಕ್ಸಲ್ಲಿ. ಸೊ ಇಂಡಿಯಾಸ್ ನಂಬರ್ 1 ಮೊಬೈಲ್ ಬ್ರ್ಯಾಂಡ್. ಸೊ ಎಮ್ ಐ ರೆಡ್ಮಿ ಇದು ಮೋಸ್ಟ್ ಅಫೋರ್ಡೆಬಲ್ ಬ್ರ್ಯಾಂಡ್ ಆಗಿರುತ್ತೆ ಈ ಒಂದು ರೆಡ್ಮಿ ಕಂಪ್ನಿದು. ಸೊ ಈ ಒಂದು ಮೊಬೈಲ್ ಬಂದುಬಿಟ್ಟು ನಿಮಗೆ ಅಂದರೆ ಎಮ್ ಆರ್ ಪಿ ಬಂದುಬಿಟ್ಟು ನಿಮಗೆ 12,000 ರೂಪಾಯಿ ಇರುತ್ತೆ. ಸೊ ಇದ್ರ ಮೇಲೆ ಒಂದು 12,000 ರೂಪಾಯಿ ಒಂದು ಮೊಬೈಲ್ ನೇಮ್. ಸೊ ಈ ಒಂದು ಮೊಬೈಲ್ ನಿಮಗೆ 12,000 ರೂಪಾಯಿಗೆ ಆನ್ಲೈನಲ್ಲಿದೆ. ಅಂದರೆ ಆಫರಾಗಿ ನಿಮಗೆ ಎಷ್ಟು ಅಂತ ಒಂದು 7,000 ರೂಪಾಯಿ 8,000 ರೂಪಾಯಿಗೆ ನಿಮ್ಮ ಆಫರಲ್ಲಿ ಈ ಒಂದು ಮೊಬೈಲ್ 4GB ಮತ್ತು 64GB ವೇರಿಯಂಟದು ಈ ಒಂದು ಮೊಬೈಲ್ ನಿಮಗೆ 7,500ರಿಂದ 8,000 ರೂಪಾಯಿ ಒಳಗಡೆ ಈ ಒಂದು ಮೊಬೈಲ್ ನಿಮಗೆ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಒಂದು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಮತ್ತು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ಏನಾದರೂ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡೋದು ಇನ್ನೂ ಕೂಡ ಕಡಿಮೆ ಸಿಗ್ತಾ ಹೋಗುತ್ತೆ. ಕಾರ್ಡ್ ಆಫರ್ ಎಲ್ಲ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಒಂದು ಬಾಕ್ಸ್ನಲ್ಲಿರುವಂಥ ಸೊ ಏನೆಲ್ಲ ಇದೆ ಅಂತ ನೋಡ್ಕೊಂತ. ಸೊ ಇಲ್ಲಿ ರೆಡ್ಮಿ 10A, ಇಲ್ಲಿ ರೆಡ್ಮಿ ಬೈ ಶಿಯೋಮಿ. ಸೊ ಮತ್ತು ಇಲ್ಲೇ ಸೊ ಅದು ರೆಡ್ಮಿ ಡಿಟೇಲನ್ನು ಒಂದು ಬಾಕ್ಸಲ್ಲಿರುವಂಥ ಏನು ಡಿಟೇಲ್ ರೆಡ್ಮಿ 10A ಇದು ಬ್ಲ್ಯಾಕ್ ಕಲರು. ರ್ಯಾಮ್ ಬಂದ್ಬಿಟ್ಟು 4GB 64GB ಡಿಟೇಲ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಸೈಡಿಗೆ ಬಂದುಬಿಟ್ಟು ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್, ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್. ಸೊ ಇದೆಲ್ಲ ಸೊ ಅಡ್ವರ್ಟೈಸ್ಮೆಂಟು. ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೆ ಈ ಸೊ ಮೊಬೈಲಲ್ಲಿ ಏನಿದೆ ಅಂತ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸೊ ನಿಮಗೆ 5,000 mAh ಒಂದು ಬ್ಯಾಟ್ರಿ ಸಿಗ್ತಾ ಹೋಗುತ್ತೆ. ಮತ್ತು ಅದೇ ರೀತಿ ಒಂದು ಚಾರ್ಜರ್ ಬಾಕ್ಸ್, ಅಂದರೆ ಒಂದು ಅಡಾಪ್ಟರ್, ಅಂದರೆ 10 ವ್ಯಾಟ್ ನಮ್ದು ಅಡಾಪ್ಟರ್ ಸಿಗ್ತಾ ಹೋಗುತ್ತೆ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸಾರು. ಮತ್ತು ಒಂದು ಸಾಫ್ಟ್ವೇರ್ ಬಂದುಬಿಟ್ಟು ಇದು ಮೀಡಿಯಾಟೆಕ್ನ ಒಂದು Helio G25 ಮತ್ತು ಹೈಪರ್ ಇಂಜಿನ್. ಸೊ ಈ ಗೇಮ್ ಆಡಲಿಕ್ಕೆ ಒಂದು ಸಾಫ್ಟ್ವೇರ್ ಒಂದು ಬೆಸ್ಟ್ ಅಂತ ಹೇಳ್ತಾರೆ. ಆದರೆ ಹೆವಿ ಅಂದರೆ ಕಂಟಿನ್ಯೂ ಗೇಮ್ ಆಡಿದಾಗ ಲ್ಯಾಗಿ ಅನಿಸುತ್ತೆ. ಓಕೆ, ಸೊ ನಾರ್ಮಲಾಗಿ ಗೇಮನ್ನು ಆಡ್ಕೋಬೋದು. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಮತ್ತು 13 ಮೆಗಾ ಪಿಕ್ಸೆಲ್ ಒಂದು ರೇರ್ ಕ್ಯಾಮ್ರಾ ಸಿಗುತ್ತೆ. ಮತ್ತು ಕೆಲವೊಂದಷ್ಟು ಫ್ಯೂಚರನ್ನು ಕೊಟ್ಟಿದ್ದಾರೆ. ಮತ್ತು ಫ್ಲ್ಯಾಶ್ ಪ್ರೂಫ್ ನೋಡೋದಾದ್ರೆ ನಿಮಗೆ ಒಂದು ಕೋಟಿಂಗ್ ಕೂಡ ಇದೆ, ಫ್ಲ್ಯಾಶ್ ಕೂಡ ಇದೆ. ನಿಮ್ಮೊಂದು ಡೆಡಿಕೇಟೆಡ್ SD ಕಾರ್ಡ್ ಕೂಡ ಸಿಗುತ್ತೆ. ಸೊ ಒಂದು 2+1. ಮತ್ತು ವೇರಿಯಂಟ್ ಬಂದುಬಿಟ್ಟು ನಿಮಗೆ 4GB ಮತ್ತು 64GB ಒಂದು ವೇರಿಯಂಟ್ ಈ ಒಂದು ಮೊಬೈಲಲ್ಲಿ ಸಿಗ್ತಾ ಹೋಗುತ್ತೆ. ಇವಾಗ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಲು ಈ ರೀತಿ ಮೊದಲಿಗೆ ಒಂದು ಮೊಬೈಲ್ ಸಿಗುತ್ತೆ ನಿಮಗೆ. ಸೊ ಓಪನ್ ಮಾಡೋದ್ರಲ್ಲಿ ನಿಮಗೊಂದು ಮೊಬೈಲ್ ಸಿಗುತ್ತೆ. ಸೊ ಈ ರೀತಿ ಒಂದು ಮೊಬೈಲ್ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಇದು ಬ್ಲ್ಯಾಕ್ ಕಲರ್ ಒಂದು ಮೊಬೈಲ್. ಸೊ ಓಪನ್ ಮಾಡೋಣ. ಓಪನ್ ಮಾಡುತ್ತೆ ಈ ರೀತಿ ನೋಡಲಿಕ್ಕೆ ಸೊ ಸೂಪರ್ ಇದೆ, ಬ್ಲ್ಯಾಕ್ ಕಲರ್ದು. ಸೊ ಇದನ್ನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತಾನೆ. ಸೊ ಇದನ್ನ ಸೈಡಿಗೆ ಮತ್ತೇನೆಲ್ಲ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅಂತ ನೋಡೋಣ. ಮತ್ತೇನಿದೆ ಬಾಕ್ಸಲ್ಲಿ ಅಂತಂದರೆ ಈ ಬಾಕ್ಸನ್ನು ಅದರೊಳಗೆ ಸಣ್ಣ ಒಂದು ಬಾಕ್ಸ್ ಇದೆ. ಈ ಒಂದು ಸಣ್ಣ ಬಾಕ್ಸಲ್ಲಿ ಒಂದು ಸಿಮ್ ಇಜೆಕ್ಟರ್ ಪಿನ್ ಸಿಗುತ್ತೆ. ಮತ್ತು ಇವು ವಾರಂಟಿ ಕಾರ್ಡು, ಯೂಸರ್ ಮ್ಯಾನಲ್ಲು ಎಲ್ಲ ಒಳಗಡೆ ಇಟ್ಟಿರ್ತಾರೆ. ಸೊ ಮತ್ತು ಇವು ಯೂಸರ್ ಮ್ಯಾನಲ್ಲು, ವಾರಂಟಿ ಕಾರ್ಡು, ಮತ್ತು ಯೂಸರ್ಗೆ ಯಾವ ಯೂಸ್ ಮಾಡ್ಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿ ಒಂದು ಪೇಪರಲ್ಲಿ ಕೊಟ್ಟಿರ್ತಾರೆ. ಮತ್ತೊಂದು 10 ವ್ಯಾಟಿನ ಒಂದು ಚಾರ್ಜಿಂಗ್ ಅದ, 10 ವ್ಯಾಟಿನ ಕೆಪಾಸಿಟಿ ಇರುವಂಥ ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ. ಮತ್ತು ಡಾಟಾ ಕೇಬಲ್. ಸೊ ಮತ್ತು ಒಂದು USB ಟೈಪ್ ಎ ಇಂದ ಟೈಪ್ ಸಿ, ಮೈಕ್ರೋ USB ಅಂದರೆ ಮೈಕ್ರೋ ಟೈಪ್ ಸಿ ಇಲ್ಲ. ಸೊ ಟೈಪ್ ಎ ಇಂದ ಒಂದು ಮೈಕ್ರೋ USB ಒಂದು ಡಾಟಾ ಕೇಬಲ್. ಸೊ
ಇಷ್ಟೇ ಈ ಒಂದು ಬಾಕ್ಸಲ್ಲಿರುವಂಥ ಒಂದು ಆಕ್ಸೆಸರೀಸು. ಓಕೆ ಫ್ರೆಂಡ್ಸ್, ನಿಮಗೆ ನೋಡಲಿಕ್ಕೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ತೀನಿ. ನಿಮ್ಮ ಬ್ಯಾಕ್ ಸೈಡ್ ಬಂದರೆ ನಿಮಗೆ 13 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಸಿಗುತ್ತೆ, ಒಂದು LED ಫ್ಲ್ಯಾಶ್ ಕೂಡ ಸಿಗುತ್ತೆ, ಮತ್ತು ಒಂದು ರೆಡ್ಮಿ ಒಂದು ಲೇಬಲ್ ಬ್ರ್ಯಾಂಡಿಂಗು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್. ಇದು ಬ್ಯಾಕ್ ಸೈಡ್ ಬಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಕವರ್ ಆಗಿರುತ್ತೆ. ಫ್ರಂಟಲ್ಲಿ ನೋಡಿದ್ರೆ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ, ಒಂದು ಸೆಲ್ಫಿ ಕ್ಯಾಮ್ರಾ ಮತ್ತೊಂದು ಮೈಕ್ ಒಂದು ಕೇಳಿಸ್ಕೊಳ್ಳಿಕ್ಕೆ, ಮತ್ತು 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ. ಮತ್ತು ಒಂದು ಕೆಳಗಡೆ ಬಂದಾಗ ನಿಮಗೆ ಒಂದು ಮೈಕ್ರೋ USB ಒಂದು ಕನೆಕ್ಟರ್ ಒಂದು ಚಾರ್ಜಿಂಗ್ ಮಾಡಲಿಕ್ಕೆ ಒಂದು ಸಾಕೆಟ್ ಸಿಗುತ್ತೆ, ಮತ್ತೊಂದು ಇವು ಸ್ಪೀಕರ್, ಮೋನೋ ಸ್ಪೀಕರ್, ಮತ್ತು ಇದು ನಾಯ್ಸ್ ಕ್ಯಾನ್ಸಲೇಷನ್ ಒಂದು ಮೈಕ್. ನಿಮಗೆ ಕಾಣ್ತಾ ಅನ್ಕೊತೀನಿ, ಬ್ಲರ್ ಆಗಿದೆ. ಒಂದು ಬಟನ್ ಸಿಗುತ್ತೆ ನಿಮಗೆ ಆನ್ ಆಫ್ ಮಾಡಲಿಕ್ಕೆ, ಮತ್ತು ವ್ಯಾಲ್ಯೂಮ್ ಕೀ ಬಟನ್ಸ್, ಮ್ಯಾಗ ಅಪ್ ಡೌನ್ ವ್ಯಾಲ್ಯೂಮ್ ಕೀ ಬಟನ್. ಮತ್ತು ಸೈಡಿಗೆ ಬಂತಂದ್ರೆ ನಿಮಗೆ ಒಂದು ಸಿಮ್ ಎಜೆಕ್ಟ್ ಅಂದರೆ ಸಿಮ್ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಹಾಕೊಳ್ಳಿಕ್ಕೆ ಒಂದು ಪಿನ್ ಕೊಟ್ಟಿರ್ತಾರೆ. ಪಿನ್ ನಾವು ಓಪನ್ ಮಾಡಿಕೊಂಡು ಅದನ್ನು ನೀವು SD ಕಾರ್ಡನ್ನು ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್, 2 ಸಿಮ್, 2 ಸಿಮ್ ಡೆಡಿಕೇಟೆಡ್ SD ಕಾರ್ಡನ್ನು ಹಾಕೋಬೋದು. ಈ ಒಂದು ಬೆಸ್ಟ್ ಅಂತ ಮೊಬೈಲ್ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಮೊಬೈಲ್ನ ಒಂದು 7,000-8,000 ರೂಪಾಯಿ ಕೊಟ್ಟು ಈ ಒಂದು ಮೊಬೈಲನ್ನು ಪರ್ಚೇಸ್ ಮಾಡಿದ್ರೆ ಬೆಸ್ಟು. ಈ ಒಂದು ಮೊಬೈಲ್ ಅಂತಂದರೆ ಇವು ಡೈಲಿ ಯೂಸಸ್ಗೆ ಈ ಒಂದು ಮೊಬೈಲ್ ಯೂಸ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಡೇ ಟು ಡೇ ಲೈಫಲ್ಲಿ ಈ ಒಂದು ವಾಟ್ಸಪ್ಪು, ಫೇಸ್ಬುಕ್ಕು, ಈ ರೀತಿಯಂಥ ಸಣ್ಣ ಪುಟ್ಟ ಒಂದು ಆ್ಯಪ್ಗಳನ್ನು ಯೂಸ್ ಮಾಡಲಿಕ್ಕೆ ಕೂಡ ನಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಒಂದು ಬೆಸ್ಟ್ ಒಂದು ನೀವು ಯಾರ್ಯಾರು ಫ್ಯಾಮಿಲಿ ಒಂದು ಮೆಂಬರ್ಸ್ಗೆ ಕೊಡ್ಬೇಕಂತ ಗಿಫ್ಟ್ ಅಂದ್ಕೊಂಡ್ರೆ ಈ ಒಂದು ಮೊಬೈಲ್ ಬೆಸ್ಟ್. ಚೆನ್ನಾಗಿದೆ. ನಾನು ಒಂದು ಮೊಬೈಲನ್ನು ಯೂಸ್ ಮಾಡಿದ್ದೇನೆ, ಅಂದರೆ Redmi 9 ಯೂಸ್ ಮಾಡಿದೆ, 9 ಆ್ಯಕ್ಟಿವ್ ಯೂಸ್ ಮಾಡಿದ್ದೇನೆ. ಒಳ್ಳೆ ಬ್ರ್ಯಾಂಡು ಮತ್ತು ಒಳ್ಳೆಯ ಒಂದು ಅದೇ ರೀತಿ ಹೆಂಗೆ ಯೂಸ್ ಮಾಡಿದೆ ಅದೇ ರೀತಿ ಒಂದು ಚಲೋ ಮೊಬೈಲ್ ಬೆಸ್ಟ್ ಒಂದು ಯೂಸ್ ಮಾಡ್ಕೊತ ಹೋಗ್ಬೋದು ನೀವು. ಈ ಮೊಬೈಲ್ ಒಂದು 7,000-8,000 ರೂಪಾಯಿ ಒಳಗೆ ಪರ್ಚೇಸ್ ನಿಮ್ಗೆ ಅಷ್ಟು ಕಡಿಮೆ ರೇಟ್ ಸಿಕ್ಕರೆ ಒಂದು ಬೆಸ್ಟ್ ಮೊಬೈಲ್ ಅಂತ ಹೇಳ್ತೀನಿ. ಇದಿಷ್ಟು ಫ್ರೆಂಡ್ಸ್ ಈ ಒಂದು ಅನ್ಬಾಕ್ಸಿಂಗ್ ಆಗಿತ್ತು. ವಿಡಿಯೋ ಹೇಗೆ ಅನಿಸ್ತಂತ ಒಂದು ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ದೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.